10ನೆಯ ಸಂಧಿ. ಇಷ್ಟುವರೆಗೂ 9 ಸಂಧಿಗಳಾಗಿವೆ. ಈಗ 10ನೆಯ ಸಂಧಿ ಏಕಚಕ್ರಾಪುರದಲ್ಲಿ ನಡೀತಕ್ಕಂಥ ಒಂದು ಭಾಗ. ಸೂಚನೆ ಅಂದರೆ ಒಂದು ನೋಟು, 3 ಸಾಲಿನ ನೋಟು. ಈ ಸಂಧಿಯಲ್ಲಿ ಎಲ್ಲ ಸಂಧಿಯಲ್ಲೂ ಮೊದಲು ಒಂದು 3 ಸಾಲಿನ ಸೂಚನೆ ಇರುತ್ತೆ. ಅದೇ ರೀತಿಯಾಗಿ ವಿಕಟ ಭುಜ ಬಲರೇಖ ಚಕ್ರೋದಳ ಕುಟೀಲರು ಭೂಸುರರ ರಕ್ಷಿಸಿ ಬಕನ ಮುರಿದರು ಮೆರೆದರು ಮಲ ಗುಣ ಆಗ್ರಹದಲ್ಲಿ ಅಂದರೆ ಕುಟಿಲವನ್ನು ಅರಿಯದವರು ಅತಿಶಯ ಭಜಬುಲಶಾಲಿಗಳು ಆದ ಪಾಂಡವರು ಬಕಾಸುರನನ್ನು ಸಂಹರಿಸಿ ಮಹಾಗುಣಶಾಲಿಗಳೆಂಬ ಕೀರ್ತಿಗೆ ಪಾತ್ರರಾಗುತ್ತಾರೆ. ಸೂಚನೆ. ಇದು ಈ ಸಂಧಿಯ ಒಂದು ಸಾರಾಂಶ. ಕೇಳು ಜನಮೇಜಯ, ಮಹೀಪತಿ ಶಾಲಿಹೋತ್ರಾಶ್ರಮವನ್ನಿಬ್ಬರು ಬೀಳುಕೊಂಡರು ಮತ್ತೆ ಕಂಡರು ಬಾದರಾಯಣ ಅಂದರೆ ವೇದವ್ಯಾಸರು. ಹೇಳಿದನು, ನಿಮಗೆ ಏಕಚಕ್ರ ವಿಶಾಲಪುರದೊಳು 6 ತಿಂಗಳು ಕಾಲ ಸೇವೆಯಲ್ಲಿ ಬಳಿಕ ಬಳಸುವಿರು ಉತ್ತರೋತ್ತರವ. ಅಂದರೆ ಜನಮೇಜಯ ಕೇಳು, ಪಾಂಡವರು ಶಾಲಿಹೋತ್ರನ ಆಶ್ರಮವನ್ನು ಬಿಟ್ಟು ಬರುವಾಗ ವೇದವ್ಯಾಸರನ್ನು ಕಂಡರು. ಅವರು, ನೀವು ಏಕಚಕ್ರ ನಗರದಲ್ಲಿ 6 ತಿಂಗಳು ಕಾಲವನ್ನು ಕಳೆಯಿರಿ, ಮುಂದೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದುವಿರಿ ಎಂದರು. ಇದು ಮೊದಲನೇ ಕವನ. 2ನೇ ಕವನ. ಎಂದು ಮುನಿ ತಿರುಗಿದನು ಕುಂತಿನಂದನರು ಸುಕ್ಷಾತ್ರ ತೇಜೋವೃಂದವನ್ನು ಮುಸುಕಿದರು. ವಿಮಲ ಬ್ರಹ್ಮ ರಶ್ಮಿಯಲ್ಲಿ ಅಂದವೇರಿದ ಗಡ್ಡ ದರ್ಬೆಗಳಿಂದ ನೆರೆ ಉಡುಗೆಗಳು ನಾಟಕದಿಂದ ಮುಟ್ಟಿಯ ತಟ್ಟು ನೊಸಳಲ್ಲಿ ದೇಶಿ ಪರ ಮೆರೆಯೇ. ಅಂದರೆ ಹೀಗೆ ಹೇಳಿ ವೇದವ್ಯಾಸರು ಹೊರಟು ಹೋದರು. ಪಾಂಡವರು ತಮ್ಮ ಕ್ಷಾತ್ರವೇಷವನ್ನು ಬಿಟ್ಟು ಗಡ್ಡ, ದರ್ಬೆಯ ಪವಿತ್ರ ಕಚ್ಚೆ ಪಂಚೆ, ಹಣೆಯಲ್ಲಿ ದಪ್ಪವಾದ ವಿಭೂತಿ ಇವುಗಳನ್ನು ಧರಿಸಿ ನಿರ್ಮಲವಾದ ಬ್ರಹ್ಮ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದರು. ಧನ್ಯವಾದಗಳು.